ವೆಲ್ಕಮ್ ಯು ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ಇವತ್ತಿನ ದಿನ ನಾವು ಈ ವಿಡಿಯೋದಲ್ಲಿ ಕೋ ಪ್ರೈಮ್ ನಂಬರ್ಸ್ ಅಂದ್ರೆ ಏನು ಅಂತ ನೋಡೋಣ. ಓಕೆನಾ? ಹೆಡ್ಡಿಂಗ್ ಹಾಕೊಡ್ರಿ, ಕೋ ಪ್ರೈಮ್ ನಂಬರ್ಸ್. ಓಕೆ, ಕೋ ಪ್ರೈಮ್ ನಂಬರ್ಸ್. ಕೋ ಪ್ರೈಮ್ ನಂಬರ್ಸ್ ಅಂತ ಹೇಳಕತ್ತೀನಲ್ಲ, ನಂಬರ್ಸ್ ಅಂತ ಹೇಳಿ ಅಂದಮೇಲೆ ಟೂ ನಂಬರ್ಸ್ ಅಂತೂ ಕೊಡಲೇಬೇಕು. ಗಿವನ್ ಏನಿರಬೇಕು? ಎರಡು ನಂಬರ್ಸ್ ಇರಬೇಕು, ನಂಬರ್ ಎ ಮತ್ತು ನಂಬರ್ ಬಿ. ಟೂ ನಂಬರ್ಸ್ನ ಅವರು ಕೊಡಲೇಬೇಕು. ಎರಡು ನಂಬರ್ ಕೊಟ್ಟರೆ ಏನು ಮಾಡ್ಬೇಕಂತಂದ್ರೆ ನೀವು ಆ ಎರಡು ನಂಬರ್ದು ಫ್ಯಾಕ್ಟರ್ಸ್ ಬರೀಬೇಕು. ಈಗ ಎಂಟರದ್ದು ಫ್ಯಾಕ್ಟರ್ಸ್ ಯಾವುದಪ್ಪ? ಒಂದು ನಂಬರ್ 8 ಅಂತ ತಗೋ, 1 2 4 8. ಹಂಗೆ 9ರದ್ದು ಫ್ಯಾಕ್ಟರ್ಸ್ ಬರೀರಿ, 1 3 ಮತ್ತೆ ಯಾವುದು? ಡೈರೆಕ್ಟ್ಲಿ 9 ಬರ್ತದೆ. ಬಂತ? ಓಕೆ. ಈಗ ನೀವೇನು ಚೆಕ್ ಮಾಡ್ಬೇಕಂತಂದ್ರೆ ಒನ್ನನ್ನು ಹೊರತುಪಡಿಸಿ ಉಳಿದ ಯಾವ್ಯಾವ ಫ್ಯಾಕ್ಟರ್ಸ್ಗಳಿದಾವಲ್ಲ ಆ ಎಲ್ಲ ಫ್ಯಾಕ್ಟರ್ಸ್ಗಳನ್ನು ಚೆಕ್ ಮಾಡ್ರಿ. ಬಟ್ ಇದ್ರಾಗ ಇದ್ದಿದ್ದು ಇದ್ರಾಗಿರ್ಬಾರ್ದು, ಇದ್ರಾಗ ಇದ್ದಿದ್ದು ಇದ್ರಾಗಿರ್ಬಾರ್ದು. ಹಂಗೇನು ರೈತನ ಯುನಿಕ್ನೆಸ್ ಮೇಂಟೈನ್ ಮಾಡಿದವಲ್ಲ. ಇದು 3 ಅದ, ಇದು 9 ಅದ. ಈ 3 ಇದ್ರೊಳಗೆ ಇಲ್ಲ, 3 ಇಲ್ಲಿ ಅಲ್ಲಿಯೂ ಇಲ್ಲ, 9 ಮೇಲ್ಗಡೆ ಎಲ್ಲೂ ಇಲ್ಲ. ಹಾಗಾದ್ರೆ 3 9 ಇದಕ್ಕಷ್ಟ ಸೀಮಿತ, 2 4 8 ಇದಕ್ಕಷ್ಟ ಸೀಮಿತ. ಇವರಿಬ್ರು ಏನು ಮಾಡಕತ್ತಿಲ್ಲ ಅಂತಂದ್ರೆ ಕಾಮನ್ ಫ್ಯಾಕ್ಟರ್ಸ್ಗಳನ್ನು ಹಂಚ್ಕೊಳ್ತಾ ಇಲ್ಲ. ಫ್ಯಾಕ್ಟರ್ಸ್ ಇಲ್ಲ ಅವರಲ್ಲಿ, ಕಾಮನ್ ಫ್ಯಾಕ್ಟರ್ಸ್ ಇಲ್ಲ ಅಂದ್ರೆ ಅವರಿಬ್ಬರಿಗೂ ನಾವೇನಂತ ಕರಿತೀವಿ? ಕೋ ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಕೋ ಪ್ರೈಮ್ ನಂಬರ್ಸ್ ಅಂತ ಕರೆಯೋಣ. ರೈಟಾ? ಇನ್ನೊಂದು ಎಕ್ಸಾಂಪಲ್ ನಿಮಗೆ ಟೆಸ್ಟ್ ಮಾಡ್ತೀನಿ, ಬರ್ಕೊಡ್ರಿ. 8 and 24 ಆರ್ ದೇ ಕೋ ಪ್ರೈಮ್ ನಂಬರ್ಸ್? ಆರ್ ದೇ ಕೋ ಪ್ರೈಮ್ ನಂಬರ್ಸ್? ಫಸ್ಟ್ ಏನು ಮಾಡೋಣ? 8 ಬರೆಯೋಣ. 8ಕ್ಕೆ ಫ್ಯಾಕ್ಟರ್ಸ್ಗಳೇನೇನು? 1 2 4 8. 24ಗೆ ಫ್ಯಾಕ್ಟರ್ಸ್ಗಳೇನು? 1 2 4 6 8 12 24. ಓಕೆ, ಕಾಮನ್ ಇದಾವ. 1 ಮತ್ತು 1 ಬಿಟ್ಟು 2 is a common, 2 is a common, 4 is a common, 4 is a common, 8 is also there here, 8 is also there here. Therefore these two are not co-prime numbers. Co-prime numbers. Right? Next ಇನ್ನೊಂದು ಚೆಕ್ ಮಾಡ್ರಿ. ಎರಡನೇದು ಇದು ಮಾಡಿ 16 and 5 ನೋಡ್ರಿ. 16 and 5 ಇವೆರಡು ಚೆಕ್ ಮಾಡ್ರಿ. 16ಗೆ ಬರ್ತದ 1 2 4 6 ಬರಲ್ಲ, 8 16. ದೆನ್ 5ಗೆ ಬರ್ತದ 1 5. ಓಕೆ, ಒಂದನ್ನು ಹೊರತುಪಡಿಸಿ ಉಳಿದ ನಂಬರ್ಸ್ಗಳನ್ನು ಚೆಕ್ ಮಾಡ್ರಿ. ಆರ್ ದೇ ಕಾಮನ್? ಇಸ್ ದೇರ್ ಎನಿ ಒನ್ ಕಾಮನ್? ಯಾವ್ದಾದ್ರು ಕಾಮನ್ ಇದೆನಾ? ಇಲ್ಲ. ದೇರ್ಫೋರ್ ಐ ಕ್ಯಾನ್ ಸೇ 16 and 5 ಆರ್ ಕೋ ಪ್ರೈಮ್ ನಂಬರ್ಸ್. ಕೋ ಪ್ರೈಮ್ ನಂಬರ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ ಮುಂದೆ ಡಿವಿಸಿಬಿಲಿಟಿ ಚೆಕ್ ಮಾಡಬೇಕಾದಾಗ ಯೂಸ್ ಮಾಡ್ತೀನಿ, ಹುಷಾರಾಗಿ ನೋಡ್ತಾ ಇರಿ. ಓಕೆ, ದಿಸ್ ಈಸ್ ಯುವರ್ ಕೋ ಪ್ರೈಮ್ ನಂಬರ್. ಒಂದು ಕನ್ಕ್ಲೂಷನ್ಸ್ ಬರೆಯೋಣ, ಒಂದು ಸ್ವಲ್ಪ ಹಿಂಟ್ಸ್ ಬರೀರಿಲ್ಲ. ಏನಂತ? ಇಫ್ both numbers are even, they are ಏನು? they are not co-prime numbers. ಕರೆಕ್ಟಾ? ಅವೆರಡು ಈವನ್ ನಂಬರ್ ಇತ್ತು ಅಂತ ತಿಳ್ಕೊಡ್ರಿ, ಅವು ಕೋ-ಪ್ರೈಮ್ ನಂಬರ್ಸ್ ಆಗ್ತಾವನು? ಆಗಂಗಿಲ್ಲ. ಬಿಕಾಸ್ ಅದ್ರೊಳಗಡೆ 2 ಕಾಮನ್ ಆಗಿಬಿಡ್ತದಲ್ಲ, 2 ಕಾಮನ್ ಆಗಿಬಿಡ್ತದೆ. ಎಕ್ಸೆಪ್ಟ್ ಏನು ಬರ್ತದ? 2 ಕಾಮ ಇಲ್ಲ 16 ಅನ್ನಕ್ಕೆ ಬರಲ್ಲ, ಬೇಡ ಇರಲಿ, ಎಕ್ಸೆಪ್ಟ್ ಏನಿಲ್ಲ. ಇದು ಕರೆಕ್ಟ್ ಐತಿ ಸ್ಟೇಟ್ಮೆಂಟ್. ಎರಡನೇ ಸ್ಟೇಟ್ಮೆಂಟ್ ಬರೀರಿ. ಇಫ್ ಔಟ್ ಆಫ್ ಟೂ ನಂಬರ್ಸ್ if one is, ಹಿಂಗೆ ಬರೀರಿ ಫಸ್ಟ್, ಇಫ್ ಬೇಡ, ಔಟ್ ಆಫ್ ಟೂ ನಂಬರ್ಸ್ ಇಫ್ ಒನ್ ನಂಬರ್ ಈಸ್ ಪ್ರೈಮ್ then both forms
both forms co-prime numbers. ಅವೆರಡರೊಳಗೆ ಒಂದು ನಂಬರ್ ಏನಾದರೂ ಪ್ರೈಮ್ ನಂಬರ್ ಇತ್ತಂದ್ರೆ ಏನು ಮಾಡಬೇಕು, ನೀವು ಕೋ ಪ್ರೈಮ್ ನಂಬರ್ ಅಂತ ಹೇಳ್ಬೋದು. ರೈಟಾ? ನೆಕ್ಸ್ಟ್, if both are odd numbers, they need not be they can be prime numbers, co-prime numbers. For example, 9 and 51. 9 and 51 ಏನಾಗ್ತಾವ ನೋಡ್ರಿ. 9 ಗೆ ಫ್ಯಾಕ್ಟರ್ಸ್ ಯಾವ್ಯಾವು? 1 3 9. 51 ಗೆ ಏನೇನಾಗ್ತಾವ ನೋಡ್ರಿ? 1 3 ಕರೆಕ್ಟಾ? ಡೈರೆಕ್ಟ್ಲಿ 17 ಅಂಡ್ 51 ಅಂತ ಹೇಳ್ಕೊಡ್ರಿ. ಓಕೆ, ಇಲ್ಲಿ 3 ಬಂತಲ್ಲ ಇಲ್ಲಿ ನೋಡ್ರಿ. ಇವೆರಡು ಆಡ್ ನಂಬರ್ ಅದಾವ, ಆದ್ರೂ ಕೂಡ ಅದೇನಾಯ್ತು, ಕೋ ಪ್ರೈಮ್ ನಂಬರ್ ಆಯ್ತು. ಇವೆರಡರೊಳಗಡೆ ಎರಡು ಪ್ರೈಮ್ ನಂಬರ್ ಅಲ್ಲ, ಆದ್ರೂ ಅವೆರಡು ಏನ್ ಮಾಡಿದ್ವು, ಕೋ ಪ್ರೈಮ್ ನಂಬರ್ ಆದವು. ಇಸ್ 9 ಕೋ ಪ್ರೈಮ್ ನಂಬರ್? ನೋ. 51 ಪ್ರೈಮ್ ನಂಬರ್? ನೋ. ಬಟ್ ಬೋತ್ ಟುಗೆದರ್ ಫಾರ್ಮ್ಸ್ ಕೋ ಪ್ರೈಮ್ ನಂಬರ್ಸ್. ರೈಟಾ? ಸಾಕು, ಈ ವಿಡಿಯೋದಲ್ಲಿ ನಿಮ್ಗೆ ಕೋ ಪ್ರೈಮ್ ನಂಬರ್ಸ್ ಅಂದ್ರೆ ಏನು ಅಂತೇಳಿ ಗೊತ್ತಾಯ್ತು. ಥ್ಯಾಂಕ್ ಯು ವೆರಿ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮುಂದೆ ನೋಡೋಣ.